ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗೆ ಅದರಿ? ಆರಾಮದರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಅವ್ವ ಬಂದಾಳ ನೋಡ್ರಿ ನಮ್ಮ ಹತ್ರ. ಅವ್ವ ಅಪ್ಪ ಇಬ್ಬರು ಬಂದಿದ್ದರು. ಮಾರ್ಕೆಟ್ಗೆ ಹೋಗಿದ್ದೆವು. ಈಗ ಬೆಳಗ್ಗೆ ಬಂದರು. ಮಗ ಹೋಗಿ ಕರ್ಕೊಂಡು ಬಂದ. ನಾನು ತೊಗೊಬೇಡ್ರಿ ಅನ್ನಕತ್ತಾನ. ನೋಡ್ರಿ ಮಾರ್ಕೆಟ್ಗೆ ಹೋಗಿದ್ದೆವು. ಉಳ್ಳಾಗಡ್ಡಿ ತೊಗೊಂಬಂದಿವಿ. 50 ರೂಪಾಯಿಗೆ 3 kg ಅಂತ. ಮಗ ಇದು ಸೇವ್ ಪ್ಯಾಕೆಟ್ ತೊಗೊಂಡ. ಆಮೇಲೆ ಸೌತೆಕಾಯಿ, ಆಮೇಲೆ ಗೆಣಸು ಬೇಕಂದ ಗೆಣಸು ತೊಗೊಂಡಿವಿ. ನಮ್ಮವ್ವ ಕೊಡಿಸಿದ್ಲು ಗೆಣಸು. ಅದೆಲ್ಲ ಸಂತಿಗೆ ಹೋಗಿ ಬಂದೆವು. ಆಮೇಲೆ ಹಾಗಲಕಾಯಿ ತೊಗೊಂಡ್ಲು, ಸೋಯಾಬೀನ್ ತೊಗೊಂಡ್ಲು. ಊರಿಂದ ಪುಂಡೆ ಪಲ್ಯ ತೊಗೊಂಬಂದಾರ. ಸೋಸಿಟ್ಟಾಳ ಪುಂಡೆ ಪಲ್ಯ. ಆಮೇಲೆ ಮೊಮ್ಮಗನಿಗೆ ಪೇಪರ್ ಮಿಠಾಯಿ ನೋಡ್ರಿ. ನಾವೆಲ್ಲ ಸಣ್ಣವರಿದ್ದ ತಿಂತಿದ್ದೇವೆ ಪೇಪರ್ ಮಿಠಾಯಿ. 4 ಅಣೆ ರೊಕ್ಕ ಕೊಡೋದು, ಇಲ್ಲ 20 ಪೈಸೆ ಕೊಡೋದು ಮಾಡ್ತಿದ್ರು ಅವಾಗ. ಕೊಟ್ಕೊಂಡೆ ಮೊದಲು ಹೋಗಿ ತರೋದು ಪೇಪರ್ ಮಿಠಾಯಿ. ಅವಾಗ ಪೇಪರ್ ಮಿಠಾಯಿ ಜುಂಡು ಪೇಪೆ ಅಂತ ಹೇಳ್ತಿದ್ವಿ. ಈಗ ಮಕ್ಕಳಿಗೆ ಕೂನಕ್ಕಿಲ್ಲ ಅವು. ಅದು ಇವೆಲ್ಲ 90 ಕಿಡ್ಸ್ ನೋಡ್ರಿ. 90 ಕಿಡ್ಸ್ ಯಾರಿಗೆಲ್ಲ ಗೊತ್ತು ಹೇಳ್ರಿ? ಯಾರೆಲ್ಲ ತಿಂದಿರಿ? ಸಿಕ್ಕಾಪಟ್ಟೆ ನಾವು ಸಣ್ಣವರಿದ್ದಾಗ ಜಾಸ್ತಿ ಅಂದ್ರೆ ಪೇಪರ್ ಮಿಠಾಯಿ, ನಿಂಬುಳಿ ಪೇಪರ್ ಮಿಠಾಯಿ ಅಂತಿದ್ದೆವು. ಅದು ನೋಡ್ರಿ ಅವಾಗಿನ ನೆನಪಾಯ್ತು. ಈಗೆಲ್ಲದವ ರೀ. ಬರ್ಬೇಕಾದ್ರೆ ಉಳ್ಳಾಗಡ್ಡಿ ತೊಗೊಂಬಂದಾರ್ರಿ ಎಲ್ಲ. ನೋಡ್ರಿ ರವೆ ತಂದಾರ, ಅವಲಕ್ಕಿ ತಂದಾರ, ಆಮೇಲೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಹಂಗಂಗೆ ಇಟ್ಟು ಏನು ಅನ್ಬೇಡ್ರಿ. ಇರೋದೊಂದು ಚಿಕ್ಕ ಮನೆ. ಇಲ್ಲಿ ನೋಡ್ರಿ ಚೋಡ ತೊಗೊಂಬಂದಾರ, ಆಮೇಲೆ ಅವಲಕ್ಕಿ ತೊಗೊಂಬಂದಾರ, ರವೆ ತೊಗೊಂಬಂದಾರ, ಎಲ್ಲ ಥರನೂ ತೊಗೊಂಬಂದಾರ್ರಿ. ಹಿಂಗೈತಿ ತಾಯಿ ತಂದೆ ಅನ್ನೋದೊಂದು ಕಳ್ಳೆ ಬೇರೆ ಅಲ್ರಿ. ಯಾರೇ ಎಷ್ಟೇ ಇದಿದ್ರೂ ತಂದೆ ತಾಯಿ ಸರಿ ಆಗಂಗಿಲ್ಲ. ಕಳ್ಳು ಬೆಳ್ಳಿ ಸರಿ ಆಗಂಗಿಲ್ಲ. ನಮಗೆ ನೋವಾಯ್ತಂದ್ರಪ್ಪ ಕಷ್ಟಪಡೋದು, ಕಣ್ಣ ನೀರು ಬರೋದು ಮೊದಲು ತಂದೆ ತಾಯಿಗೆ ರೀ. ಹಿಂಗಾಗಿ ಕಳ್ಳೈತಿ ಅಲ್ಲಿದ ಓಡಾಡಿ ಬಂತ್ರಿ. ಎಷ್ಟೆಲ್ಲ ಕಳಿಸ್ತಾರೆ. ಅವಾಗೆಲ್ಲ ಮೊನ್ನೆನೂ ತೋರಿಸಿದ್ನಲ್ರಿ ನಿಮ್ಗೆ. ಎಷ್ಟೆಲ್ಲ ಕಳಿಸ್ಕೊಟ್ಟಿದ್ರು. ಈಗೇನೈತಿ ಬಂದಾರ ನಮ್ಮ ಹತ್ರ. ಬಂದು ಇಷ್ಟು ಎಲ್ಲ ಕಟ್ಕೊಂಬಂದಾರ್ರಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅವಲಕ್ಕಿ, ರವೆ, ಆಮೇಲೆ ಏನೆಲ್ಲ ತೊಗೊಂಬಂದಾರ್ರಿ. ಆಯ್ತಾ ಹೂರಣ ತೊಗೊಂಬಂದಾರ್ರಿ ಕಡುಬು ಮಾಡಕ್ಕೆ. ಮೊನ್ನೆ ಫೋನ್ ಮಾಡಿದ್ದೆವು. ಫೋನ್ ಮಾಡಿದಾಗ ನನ್ನ ಮಗ ಏನೈತಿ ಕಾರುಣ್ಣಿಮೆಗೆ ಏನು ಮಾಡಕತ್ತೀರ? ಏನೋ ಹೋಳಿಗೆ ಮಾಡಕತ್ನಪ್ಪ ಅಂದ್ಲು. ಮತ್ತು ನಮಗೆ ನನ್ನ ಜೀವ ಚುರುಕಂತಂತ ನಮ್ಮವ್ವಗೆ. ಯಾಕಂದ್ರೆ ಅಲ್ಲಿ ಮಾಡ್ತೀನಿ ಅದು ಆಗಂಗಿಲ್ಲ ಅವ್ರು ಅಂತ ಹೇಳಿಬಿಟ್ಟು ಹೂರಣ ತೊಗೊಂಬಂದಳ್ರಿ ನಮ್ಮವ್ವ. ಈ ಕರಿಗಡುಬು ಮಾಡಿಕೆ ತೋರಿಸ್ತೇನೆ ರೀ. ಕರಿಗಡುಬು ಮಾಡಿ ಕೊಡ್ಯವ. ಅಲ್ಲಿ ಮಾಡೋದಾಗಲ್ಲ ನೀವು ಕೆಲ್ಸಕ್ಕೆ ಹೋಗೋದ್ರಾಗ ಅಂಥೇಳಿ. ನೋಡಿರಿ ಹೆಂಗೆ ನೋಡಿರಿ. ಕಳ್ಳು ಅನ್ನೋದೊಂದು ದೊಡ್ಡದು. ಇಂಥ ಕಳ್ಳು ಬೆಳ್ಳಿ ಎಲ್ಲಿ ಸಿಗ್ತದೆ ಹೇಳ್ರಿ? ಹಿಂಗೈತೆ ನೋಡ್ರಿ. ಎಲ್ಲರೂ ಮೊನ್ನೆ ವಿಡಿಯೋದಾಗ ಕೇಳಿದ್ರಿ ಎಲ್ಲಿದ್ರಕ್ಕ ಅಂತ. ಸದ್ಯದ ಮಟ್ಟಿಗೆ ಸೀಕ್ರೆಟಾಗಿ ಇಡ್ತೀನಿ ಇದನ್ನು. ಆಮೇಲೆ ಹೇಳ್ತೀನಿ ನಿಮ್ಗೆ ಎಲ್ಲಿದ್ದೀವಿ ಏನು ಎತ್ತ ಅಂತ ಹೇಳಿಬಿಟ್ಟು. ಈಗ ಸದ್ಯದ ಮಟ್ಟಿಗೆ ಬ್ಯಾಡ್ರಿ. ಆದ್ರಲ್ರಿ ಕೆಲವೊಬ್ಬರು ಅರ್ಥ ಮಾಡ್ಕೊಂಡ್ರಿ. ಓಕೆ ಹಿಂಗೈತೆ ನೋಡ್ರಿ. ವಿಡಿಯೋ ಮಾಡೋದು ಆಗಲ್ತು, ವಿಡಿಯೋ ಹಾಕೋದನ್ನು ಆಗವಲ್ತು. ಬೆಳಗ್ಗೆ ಚಪಾತಿ ತೊಗೊಂಬಂದರು. ಅಲ್ಲಿಂದನೇ ನಮ್ಮವ್ವ ಮಾಡ್ಕೊಂಬರ್ತಾಳ್ರಿ ಪದ್ರ ಬೆಚ್ಚ ಚಪಾತಿ ಅಂಥೇಳಿ. ಬೆಳಗ್ಗೆ ಚಪಾತಿ ಅವ್ರು ತಂತದ್ದು ಚಪಾತಿ ಮನ್ಯಾಗ ಪಲ್ಯ ಮಾಡಿದೆ. ಮಾಡಿಕೊಂಡು ಅಪ್ಪ ಅಮ್ಮ ಎಲ್ಲರೂ ನಾವು ಕೂತ್ಕೊಂಡು ಉಂಡೆವು. ಅಪ್ಪ ಹೋದರ್ರಿ ವಾಪಸ್ಸು. ಮನಸ್ಸು ಬರಂಗಿಲ್ಲ ಅವ್ರಿಗೆ. ಹೀಗಾಗಿ ಊರಿಗೆ ಹೋದರ್ರಿ ಅವರು ವಾಪಸ್ಸು. ಮತ್ತೆ ಬರ್ತೀನಿ ಮಗನ ಕರ್ಕೊಂಡು ಹೋಗಕ್ಕೆ ಅಂತಂದರು. ಹಿಂಗಾಗಿ ಒಂದು 4 ದಿನ ಇರವ, ಒಂದು ವಾರ ಇರು ಅಂತೀನಿ. ನಮ್ಮವ್ವ ಎಲ್ಲೆಲ್ಲಿ ಕೇಳೋಲ್ಲ. ಯವ್ವ ಓದ್ನೇವ ಮನೆ ಕಡೆಗೆ ಕಸ ಪಸ ಹುಡುಗಬೇಕು ಮಾಡಬೇಕು ಅಂತೇಕೆ ಅಂತಾಳೆ. ಮಾತಾಡ್ಯವ. ನಮಸ್ಕಾರ ರೀ. ನೋಡ್ರಿ ಹಿಂಗದ ಜೀವನ. ಮೊಮ್ಮಗಳು ನೋಡಕ್ಕೆ ಬಂದೀವ್ರಿ. ಕೇಳಲಿಲ್ಲ ಹಾಳಾಗಿ. ಜೀವ ತಡ್ಕೊಳಲ್ಲ. ಅದಕ್ಕೆ ತಾಯಿ ಕಳ್ಳು ಅನ್ನೋದು ನೋಡ್ರಿ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಾವು ಭಾಳ ಸಪೋರ್ಟಿವ್ ಆಗ್ಯದ ರೀ. ನಮ್ಗೆ ಸ್ಟ್ರೆಂತ್ ಅಂತ ಹೇಳ್ತೀನಿ ರೀ ತಂದೆ ತಾಯಿ ಅನ್ನೋದೊಂದು. ಯಾರಿಗೆ ಸಿಗ್ತಾರೆ ಯಾರಿಗೆಲ್ಲ ಇಂಥ ತಂದೆ ತಾಯಿ ನಾ ಮಾತ್ರ ಪಡೆದೇನಿ. ಯಾಕಂದ್ರೆ ನಮ್ಮವ್ಗೆ ಸಿಕ್ಕಿಲ್ಲ ಅಂಥದ್ದು ದೈವ. ನಮ್ಮವ್ಗೆ ಸಿಕ್ಕಿಲ್ಲ. ಆದ್ರೆ ನಮ್ಮ ಅಪ್ಪನ ಮನೆ ಒಂದು ಭಾಳ ಚಲೋ ಇತ್ತು. ನಮ್ಮವ್ಗೆ ತವ್ರ ಮನೆ ಆಸೆ ಅನ್ನೋದೇ ಇರಲಿಲ್ಲ. ಆದ್ರೆ ನನ್ನ ಮಕ್ಕಳು ಚೆಂದಾಗಿರಲಿ, ನಾನಂತ ಕಂಡಿಲ್ಲ ತವ್ರ ಮನೆ ಪ್ರೀತಿ. ನನ್ನ ಮಕ್ಕಳು ಚೆಂದಾಗಿರಲಿ ಅನ್ನೋದೊಂದು ಅವರಿಗೆ ಮನಸ್ಸಿದೆ ನೋಡ್ರಿ. ಹಾಗಾಗಿ ಜೀವ ಕೇಳಲಿಲ್ಲ. ಮೊಮ್ಮಗಳನ್ನ ನೋಡ್ಬೇಕತ್ತೇಕೆ ಅಲ್ಲಿದ್ದು ಓಡಾಡೇ ಬಂದು ಜೀವ. ಬೆಳಗ್ಗೆ 5 ಗಂಟೆಗೆ ಬಂದು ಇಳ್ದಾರ್ರಿ. ಅಲ್ಲಿಂದ ಬಂದಾರೆ ನಮ್ಮಪ್ಪ ನಮ್ಮವ್ವ ನನ್ನ ಸಲಿಗೆ ಅಂಥೇಳಿ. ಹೈರಾಣಾಗಿ ರಾತ್ರಿ ಎಲ್ಲ ಕುಂತು ಏನು ಬೇಕು ಅದನ್ನೆಲ್ಲ ಕಟ್ಕೊಂಡು ನಮಗೇನು ಚಿಂತೆ ನೋಡ್ರಿ. ಸದ್ಯ ಎಲ್ಲನೂ ಕಳಿಸ್ಕೊಟ್ರು. ಒಂದು ಕಡ್ಲೆ ಹಿಟ್ಟು ಮೊದಲು ಮಾಡಿ ಕಾಳ ಕಡಿ ಹೌದು ಅಲ್ಲ ಎಲ್ಲನೂ ತೊಗೊಂಬಂದಾರ. ಯಾವಾದದೆಲ್ಲ ಮಾಡಿರಿ ಉಂಡ್ರವ ಹೊಟ್ಟೆಗೆ ಉಂಡ್ರಿ ಅಂತಾರೆ. ಹೊಟ್ಟೆಗೆ ಮಾತ್ರ ಮರಗಬೇಡ್ರಿ. ಇನ್ನು ಏನು ಬೇಕು ಎಲ್ಲ ಕಳಿಸ್ತೀನಿ ಅಂತೇಕೆ ಅನ್ನಕತ್ತಾರ. ಸಾಕಲ್ರಿ ಇಷ್ಟು.
ಒಂದು ದುಡ್ಡಿನ ವಿಷಯದಾಗಿರಲಿ, ಒಂದು ಪ್ರೀತಿ ವಿಶ್ವಾಸದಾಗಿರಲಿ, ಎಲ್ಲದ್ರಾಗೂ ಹಾಗೆ ಅದಾರ ರೀ ನಮ್ಮ ತಂದೆ ತಾಯಿ. ಯಾರು ರೀ ಜೊತೆಗೆ ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ಈಗಿನ ಪರಿಸ್ಥಿತಿಗೆ ತಂದೆ ತಾಯಿ ಅದಾರ, ಅವ್ರ ಧೈರ್ಯ ನಾವು ಚಂದ ಆಗದೀವಿ. ಅವರೇ ಎಲ್ಲಿ ಇದನ್ನು ಮಾಡಮ್ಮ ಹೋಗವ್ವ ನಿಮ್ಮ ಸಂಸಾರ ನಿಮ್ಮ ಸುತ್ತ ಅಂದಿದ್ರಂದ್ರೆ ನಾವು ಹೆಂಗೆ ಇರ್ತೈತೆ ನಮ್ಮದು ಪರಿಸ್ಥಿತಿ. ಅದಾರ ಕೆಲವ್ರು ಎಷ್ಟೋ ಜನ ತಂದೆ ತಾಯಿ ಅದಾರ ಬಿಡು, ನಿಮ್ಮ ಪರಿಸ್ಥಿತಿ ಬಂದದ ನೀವು ನೋಡ್ಕೊರಿ, ನಮ್ಮದೇ ನಮ್ಗೆ ಹೊಟ್ಟೆ ಹೊಚ್ಚಾಗ್ಯದ ಅಂತ ಅನ್ನೋರ್ನು ಅದಾರ ಒಳಗೆ. ಅಂಥದ್ರಾಗ ಮಕ್ಕಳು ಇಷ್ಟು ಅನ್ಯನ್ವಾಗಿ ಇರೋನ್ರಿ ಇರುತ್ತಾನ ಏನು ಮಾಡ್ತಾರೆ ಇಂಥ ಕಳ್ಳಿನವ್ರಿ. ಎಷ್ಟು ಜನ್ಮ ಹುಟ್ಟು ಬಂದ್ರು ಇವರೇ ನನ್ನ ತಂದೆ ತಾಯಿ ಅಲ್ಲ ಅಂತ ನಾನು ಆಶಿಸ್ತೀನಿ. ನಾನು ಆಸೆ ಪಡ್ತೀನಿ ನೋಡ್ರಿ, ಆ ದೇವರಲ್ಲಿ ಕೇಳ್ಕೊತೀನಿ. ಭಾಳ ಆಸರೆ ಐತ್ರಿ ಅವ್ರದ್ದು ನಮಗೆ ಅಂತಲ್ಲ, ನಮ್ಮ ಫ್ಯಾಮ್ಲಿಗೆ, ನನಗೆ ಅಂತಲ್ಲ ನಮ್ಮ ಫ್ಯಾಮ್ಲಿಗೆ ಅವ್ರದ್ದು ಆಸರೆ ಭಾಳ ಐತ್ರಿ. ಇಷ್ಟೇ ಹೋಗೋಣ ಕೊನೆವರೆಗೂ ಅಂತೀನಿ ನೋಡ್ರಿ. ಓಕೆ ಸ್ನೇಹಿತರೆ, ಇಷ್ಟೇ ಹಾಕಿರ್ತೀನಿ. ಸ್ವಲ್ಪದ ಮಟ್ಟಿಗೆ ವಿಡಿಯೋ ಮಾಡಿರ್ತೀನಿ. ಆಮೇಲೆ ಕಡುಬು ಮಾಡ್ತೀವಿ. ಕಡುಬು ಮಾಡಿಬಿಟ್ಟು ತೋರಿಸ್ತೀವಿ ನಿಮ್ಗೆ ಮಾಡೋದನ್ನು. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಅಮ್ಮ ನಾನು ಇಬ್ಬರು ಕೂಡಿ ಕಡುಬು ಇದ್ದೀವಿ. ನಾನು ಎಲೆ ತೀಡಿ ಕೊಡ್ತಾಯಿದ್ದೆ ಕಡುಬು ಮಾಡೋದಕ್ಕೆ. ಅಮ್ಮ ತುಂಬಿಬಿಟ್ಟು ಮುರುಗಿ ಕರಿತಾಯಿದ್ರು ನೋಡಿರಿ, ಕರಿತಾ ಇದ್ವಿ. ಗ್ಯಾಸು ತೆಳಗಿಟ್ಕೊಂಡಿದ್ದೀನಿ, ಗ್ಯಾಸಿನ ಕಟ್ಟೆಯಿಂದ. ಯಾಕಂದರೆ ಎಣ್ಣೆ ಕರಿಯೋದಿರ್ತೈತಿ, ನಾ ಕುಂತಲೇನು ತೀಡಿ ಕೊಟ್ಟರಾಯ್ತು. ಅಮ್ಮ ಅಲ್ಲೇ ತುಂಬ್ತಾ ಹೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ತೆಳಗಿಟ್ಕೊಂಡು ಅಲ್ಲೇ ಎಲೆ ತೀಡಿ ಕೊಡ್ತಾಯಿದ್ದೆ. ಹಾಗೆ ನಮ್ಮ ಅವನಕ್ಕೆ ತುಂಬಿ ಕೊಡ್ತಾಯಿದ್ಲು. ಕುಂತಲೇ ಎಲ್ಲ ಒಟ್ಟು ಮಾಡಿದೈತಂಥೇಳಿ ಗ್ಯಾಸ್ ತೆಳಗಿಟ್ಕೊಂಡು ಕಡುಬು ಕರಿತಾಯಿದ್ದೀನಿ ನೋಡಿರಿ. ಇದೇ ನೋಡಿರಿ ಕರಿಗಡುಬು. ಊರಿಂದ ಬ್ಯಾಳೆ ಬಸ್ಕೊಂಡು ಹೂರಣ ಕಟ್ಕೊಂಡು ಬಂದಿಲ್ಲ ಅಮ್ಮ. ತಲೆನೂ ಸಾಕತ್ತೈತಂತ ಅಮ್ಮಗೆ. ಹೀಗಾಗಿ ಹೂರಣನೇ ತೊಗೊಂಬಂದಾರ. ಬಡ್ದಾಡ್ ಮಾಡ್ತದ್ರಿ ಅವನು ಹೋಗ್ಬೇಕು ಏಟತ್ತೆ. ಎಲ್ಲ ಮೆತ್ತಗನ ಮನುಷ್ಯರು ಅವ್ರು ಮೊದಲೇ. ಹೀಗಾಗಿ ಹೂರಣ ಅಲ್ಲೇ ಮಾಡಿ ಕಟ್ಕೊಂಬರ್ಬೇಕಂದ್ಲು. ಆದ್ರೆ ಅವ್ರಿಗೂ ತಲೆನೋವು ಐತ್ರಿ, ಸಿಕ್ಕಾಪಟ್ಟೆ ತಲೆನೋವು ಆಯ್ತದಕ್ಕಾಗಿ ಚಪಾತಿ ಅಷ್ಟೇ ಮಾಡಿ ತೊಗೊಂಬಂದಾರ. ಅವನ್ನೇ ನಾವು ಉಂಡೆವ್ರು ಬಂದ ಬಳಕೆ ಚಪಾತಿ ಅದು ಪಲ್ಯ, ಆಮೇಲೆ ಚಟ್ನಿ ಪುಡಿ ಅದೆಲ್ಲ ತೊಗೊಂಬಂದಿದ್ರು. ಸ್ವಲ್ಪ ಪಲ್ಯ ಮಾಡಿದೆ, ಅನ್ನ ಸಾಂಬಾರು ಮಾಡಿದೆ, ಚಪಾತಿ ಅದೆಲ್ಲ ಉಂಡೆವು. ಸಂಜಿನ ಕಡುಬು ಮಾಡಕತ್ತಿದ್ದೆ ನೋಡಿರಿ ಇವು. ಹೀಗಾಗಿ ನನ್ನ ಮಗ ಬಗ್ಸಿದ್ದ, ನನಗೆ ಅಂದಿದ್ದ ಒಂದಿನ ಹೋಳಿಗೆ ಮಾಡಿರ್ತೇಳಿ. ನಾ ಇದ್ರೆ ಈಗೆಲ್ಲ ಮಾಡೋದಾಗ್ತದಪ್ಪ ಅಂತ ನಾನು ಅಂದಿದ್ದೆ. ಬರ್ರಿ ಊಟ ಮಾಡೋಣ. ಕಡುಬು ಮಾಡೀವಿ ನೋಡಿರಿ. ತಂಗಿ ತುಪ್ಪ ಕಳಿಸ್ಕೊಟ್ಟಾಳ. ಪೂರಿ ಮಾಡಿನ ಅಷ್ಟು. ಹಪ್ಪಳ ಹಾಕೋರಿಗೆ ಅನ್ನ ಐತಿ, ಅಲ್ಲಿ ಸಾಂಬಾರು ಐತಿ, ಇಲ್ಲಿ ಪಲ್ಯ ಐತಿ. ಇವಾಗ ಇದ್ದ ತೊಗೊಂಡು ಮಕ್ಕಳು ನೋಡ್ರಿ. ಬುಡಕ್ಕೆ ಕರ್ಬ ಆಗ್ಯಾವ, ಮ್ಯಾಗ ಪುರಿ ಆಗ್ಯಾವ. ಓಕೆ ಸ್ನೇಹಿತರೆ, ಆದಷ್ಟು ವಿಡಿಯೋ ಹಾಕಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಯತ್ನಕ್ಕೆ ಒಂದು ನಿಮ್ಮ ಮೆಚ್ಚುಗೆ ಇರಲಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಾರದಲ್ಲಿ ಒಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಬ್ಯುಸಿ ಲೈಫ್ ಮಧ್ಯೆ ಇದನ್ನು ಬಿಡಬಾರ್ದು ಅಂತ ಹೇಳಿಬಿಟ್ಟು ವಾರದಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ನೀವು ಮಾಡೋ ಒಂದು ಹೆಲ್ಪ್ ಅಂತ ನಾನು ಅಂದ್ಕೊತೀನಿ ನೋಡಿರಿ.
ಆವಾಗಿನ ಥರ ಡೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೂ ವಿಡಿಯೋ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ. ಆಮೇಲೆ ಎಲ್ಲರೂ ಕೇಳ್ತಾ ಇದ್ರಲ್ವ, ಆದಷ್ಟು ವಿಡಿಯೋ ಮಾಡಿ ಹಾಕಿ ಬಿಡಬೇಡಿ ಅಂತ ಹೇಳಿಬಿಟ್ಟು, ಹೀಗಾಗಿ ವಾರದಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಧನ್ಯವಾದಗಳು.